ಓಂ ಹ್ರೀಂ ದುಂ ದುರ್ಗಾಯ ನಮಃ. 2026 ಭವಿಷ್ಯ. 2 ಅಂದರೆ ಚಂದ್ರ, 6 ಅಂದರೆ ಶುಕ್ರ, ಎಲ್ಲ ಕೂಡಿಸಿದರೆ ಸೂರ್ಯ ಮತ್ತು ಶನಿ ಬರುತ್ತದೆ. 6 + 2 ಶನಿ, 2 2 6 10 ಅಂದರೆ ಸೂರ್ಯ. ಹೆಣ್ಣಿಗೆ ಸಂಬಂಧಪಟ್ಟ ವಿಷಯಗಳು ಈ ವರ್ಷ ನಡೀತದೆ. ಸನ್ಮಾನನೂ ಇದೆ, ಅವಮಾನನೂ ಇದೆ. ಹೆಣ್ಣಿಗೆ ಗೌರವ ಕೊಡಿ. ದುರ್ಗಾ, ಕಾಳಿ, ಲಕ್ಷ್ಮಿ ಆರಾಧನೆ ಮಾಡಿ. 1ನೇ ತಾರೀಕು, 2 ಅಥವಾ 3ನೇ ತಾರೀಕು ಹುಟ್ಟಿದವರಿಗೆ ಲಕ್ಕಿ ಇದೆ. ಎ ಅಕ್ಷರ ಅಥವಾ ಬಿ, ಆರ್, ಎಸ್, ವಿ ಅಕ್ಷರದ ಹೆಸರಿನವರು ಯೋಚಿಸಿ ತಾಳ್ಮೆಯಿಂದ ಮಾತನಾಡಬೇಕು. ನಿಮ್ಮ ಮಾತು ಅಪಾರ್ಥವಾಗಿ ನೀವು ಹೇಳುವುದು ಒಂದು, ಬೇರೆಯವರಿಗೆ ಅರ್ಥ ಆಗುವುದು ಇನ್ನೊಂದು. ಜಗಳ, ವೈಮನಸ್ಸು ಹೆಚ್ಚಾಗುತ್ತದೆ. ಸೂರ್ಯ, ಚಂದ್ರ, ಶುಕ್ರ, ಶನಿ ಜಪ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತದೆ. ಮೇಷರಾಶಿಯವರಿಗೆ ಧನಲಾಭವಿದೆ, ಆದರೆ ಅನಾರೋಗ್ಯ ಸಮಸ್ಯೆ ಕಾಡುತ್ತದೆ. ಆಪರೇಷನ್ಗಳು ಆಗಬಹುದು. ಗಣಪತಿ, ಸುಬ್ರಹ್ಮಣ್ಯ ಜಪ ಪೂಜೆ ಮಾಡಿಕೊಳ್ಳಿ. ವೃಷಭದವರಿಗೆ, ವ್ಯಾಪಾರ ಮಾಡುವವರಿಗೆ ಒಳ್ಳೆಯದಿದೆ, ಆದರೆ ಅನಾರೋಗ್ಯ ಸಮಸ್ಯೆ ಕಾಡಬಹುದು. ಮಕ್ಕಳು ಬಯಸುವವರಿಗೆ ಮಕ್ಕಳಾಗುತ್ತದೆ. ಬುಧ, ಶುಕ್ರ ಜಪ ಮಾಡಿಕೊಳ್ಳಿ. ಓಂ ನಮೋ ನಾರಾಯಣ ಮಂತ್ರ ಜಪಿಸಿ. ಮಿಥುನ ರಾಶಿಯವರಿಗೆ ನೌಕರಿ ಹುಡುಕುವವರಿಗೆ ಕೆಲಸ ಸಿಗುತ್ತದೆ, ಆದರೆ ದುಡ್ಡು ಖರ್ಚಾಗುತ್ತದೆ. ತಂದೆ ತಾಯಿ ಮಕ್ಕಳ ಆರೋಗ್ಯ ಕೆಡುತ್ತದೆ. ಹಾಗಾಗಿ ಗುರು ಜಪ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತದೆ.